ಗಾಯ್ಸ್, ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಆಡಕ್ಕೆ ಹೋಗ್ತಾ ಇರೋದು ಮೈನ್ಕ್ರಾಫ್ಟ್. ಲಾಸ್ಟ್ ಎಪಿಸೋಡಲ್ಲಿ ನಾವು ಡೈಮಂಡ್ ಹುಡ್ಕೊಂಡು ಹೋಗಿದ್ವಿ. ಡೈಮಂಡ್ ನಮಗೆ ಸಿಕ್ತು. ಹಂಗೆ ಏನೇನು ಬೇಕೋ ಅದದ್ದು ಸಿಕ್ತು ಒಂದು ಲೆಕ್ಕಕ್ಕೆ. ಮತ್ತು ಈ ವಿಡಿಯೋದಲ್ಲಿ ನಾವು ನೆದರ್ಗೆ ಹೋಗ್ತಾ ಇದ್ದೀವಿ. ನೆದರ್ಗೆ ಇವಾಗ ಒಂದು ಬೋ ಬೇಕು ನನಗೆ, ದೂರದಲ್ಲಿ ನಿಂತ್ಕೊಂಡು ಹೊಡಿಯೋಕ್ಕೆ. ಮತ್ತು ವಾಟರ್ ಬಕೆಟ್ ಬೇಕು. ವಾಟರ್ ಬಕೆಟ್ ನೆದರಲ್ಲಿ ಯೂಸ್ ಆಗೋಲ್ಲ ಮತ್ತು ವೇಸ್ಟ್ ಅದು. ಸದ್ಯಕ್ಕೆ ಊಟ ಕರೆಕ್ಟು ಫುಡ್ ಬೇಕು. ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ನನಗೆ ಒಂದು ಮೈನ್ ಶಾಫ್ಟು ಸಿಕ್ಕಿತ್ತು. ಅದರಲ್ಲಿ ಈ ರೈಲು, ಡಿಟೆಕ್ಟರ್ ರೈಲು, ಮತ್ತು ಇದು ಪಂಪ್ಕಿನ್ ಸೀಡ್ಸು, ಮತ್ತು ಟಾರ್ಚು, ನೇಮ್ ಟ್ಯಾಗ್ ಸಿಕ್ಕೈತೆ ನನ್ನ ಅದೃಷ್ಟಕ್ಕೆ. ಆದರೆ ನನ್ನ ಹತ್ರ ಎನ್ವಿಲಿಲ್ಲ. ಆದರೆ ಐರನ್ಗಳು ಮಾತ್ರ ಸಕ್ಕತ್ತೈತೆ. ಸದ್ಯಕ್ಕೆ ಇವಾಗ ಅದರಿಂದ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊತೀನಿ. ನೋಡೋಣ ಏನೇನು ಬೇಕಂತ. ಐರನ್ ಇಟ್ಕೊಳ್ಳೋ ಮತ್ತೆ. ಇನ್ನೂ ಐರನ್ ಬೂಟ್ಸು ಇದು ಬೇಕು, ಶೀರ್ಸ್ ಬೇಕು. ಶೀರ್ಸ ಇದೆ ಇದರಲ್ಲೇ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಖತ್ ಕ್ರೇಜಿಯಾಗುತ್ತೆ. ನೆಕ್ಸ್ಟ್ ವೀಡಿಯೋ ಸಖತ್ ಚೆನ್ನಾಗಿರುತ್ತೆ. ಒಂದು ಐತೆ ನನ್ನ ಹತ್ರ, ಬಟ್ ಅದಿನ್ನೇನು ಒಡೆದೋಗುತ್ತೆ. 2 ವಾಟರ್ ಬಕೆಟ್ ಐತೆ ನನಗೆ, ಇನ್ನೇನು ಬೇಡ ಅದು. ಇನ್ನೇನ ಬೇಕಾ? ಟಾರ್ಚ್ ಬೇಕು. ಆಮೇಲೆ ಗೋಲ್ಡ್ ಸಿಕ್ಕಿತ್ತು. ಡೈಮಂಡ್ ಇನ್ನೂ 4 ಐತೆ. ಒಂದು ಸ್ಟ್ಯಾಕು ಡರ್ಟ್ ಐತಲ್ಲ, ಡರ್ಟ್ ತಗೊಳ್ಳೋಣ. 2 ಸ್ಟ್ಯಾಕೇ ತಗೊಂಡಿರ್ತೀನಿ ಅದಕ್ಕೆ. ಆಮೇಲೆ ಇನ್ನೇನು ಬೇಕು? ವಾಟರ್ ಬಕೆಟ್ ವೇಸ್ಟು, ಶೀಲ್ಡ್ ಐತೆ, ಬೋ ಬೇಕು, ಅದಕ್ಕೆ ಸ್ಟ್ರಿಂಗು ಬೇಕು. ಸ್ಟ್ರಿಂಗು ಹೇಳಿದ್ದು ಸ್ಟಿಂಗಲ್ಲ, ಇರ್ಬೋದು ಅನ್ಕೊತೀನಿ. ಬೋ ಮಾಡೋಕ್ಕೆ ಸ್ಟಿಕ್ಸ್ ಬೇಕು, ಸ್ಟ್ರಿಂಗ್ ಬೇಕಷ್ಟೆ. ಬೋ ಐತಲ್ಲ, ಕರೆಕ್ಟಾಗಿ ಬೋನೇ ಐತೆ ಪೂರ್ತಿ. ಇನ್ನೇನು ಆ್ಯರೋಗಳು ಬೇಕು. ಆ್ಯರೋ ಕಮ್ಮಿ ಐತೆ ನನ್ನ ಹತ್ರ. ಆ್ಯರೋ ಮಾಡೋದಂಗೆ ಲೆದರ್ ಅಲ್ಲ, ಇದು ಫೆದರ್ ಬೇಕು. ಅದು ಕೋಳಿನ ಸಾಯಿಸಿದ್ರೆ ಸಿಗುತ್ತೆ. ಒಂದು ಐತೆ ನನ್ನ ಹತ್ರ. ಒಂದು ನಿಮಿಷ, ಆ್ಯರೋ ಅಂತ ಹಾಕ್ತೀನಿ, ಬಂದರೆ ನೋಡೋಣ. ಬಂತ. ಫ್ಲಿಂಟು ಆ್ಯರೋ 4 ಸಿಗುತ್ತಾ? ಆಯಿತು. ಫ್ಲಿಂಟ್ ನನ್ನ ಹತ್ರ ಇರಬೇಕು ಮೇ ಬಿ. ಫ್ಲಿಂಟ್ ಇಲ್ಲ ಅಂದರೆ ಇನ್ನೇನು. ನನ್ನ ಹತ್ರ ಫ್ಲಿಂಟೇ ಇಲ್ಲ. ಸ್ಟಿಕ್ಕು ಐತೆ, ಅದು ಐತೆ. ಸೊ ರೋಟನ್ ಫ್ಲೆಶ್ ಏನು ಬೇಡ. ಇದು ಬೇಡ. ಇನ್ನೂ ಬೇಕು ಫುಡ್ಡು. ಇನ್ನೇನು ಅಷ್ಟೇ. ಇದರಲ್ಲಿ ಏನಾನ ಇಟ್ಟಿದ್ದೀನೋ ಇಲ್ಲ. ಸೊ ಫಸ್ಟ್ ಟೈಮು ನೆದರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಏನು ಮ್ಯೂಸಿಕ್ ಗೊತ್ತಿಲ್ಲ, ಅದು ಎಲ್ಲಿ ಸ್ಪಾನ್ ಆಗ್ತೀನಿ. ಯಪ್ಪ ಅದೆಷ್ಟೊತ್ತಕ್ಕ ನೀವು ಇದೆಂಥ ಜಾಗದಲ್ಲಿ ಸ್ಪಾನ್ ಮಾಡೋರು? ಇದೇನಿದು ಸ್ಯಾಂಡಾ, ಸೋಲ್ ಸ್ಯಾಂಡೋ ಏನೋ ಅಂತಾರೆ ಇದೇನು. ಸೋಲ್ ಸಾಯಿಲ್. ಸೋಲ್ ಸ್ಯಾಂಡಿಂದ ಮೇ ಬಿ ವೆದರ್ನ ಸ್ಪಾನ್ ಮಾಡ್ಬೋದು. ಸದ್ಯಕ್ಕೆ ಇವಾಗ ಏನೋ ಅಂತ ಕಾಣಿಸ್ತಿಲ್ಲ. ಓಹ್, ಪಿಗ್ಲಿನ್ಸ್. ನಾಳೆ ಹೊಡಿಯೋಕೆ ಬರ್ತವ್ರಿ. ನನ್ನ ಹತ್ರ ಗೋಲ್ಡ್ ಬೇರೆ ಇಲ್ಲ. ಆಮೇಲೆ ಬರ್ತೀನಿ.
ಅವರಿಂದ ನಾನು ಟ್ರೇಡ್ ಮಾಡ್ಬೋದು. ಓಹ್ ಲೇ, ಏನಲ್ಲ ಇದು, ಅಲ್ಲೇ ರೋಯಿನ್ ಪೋರ್ಟಲ್ಲೂ ಐತೆ. ಬರ್ತಾವ್ರ? ಇಲ್ಲ. ಅಮ್ಮ, ಅಲ್ಲಿ ಬೋನ್ ಏನೋ ಅಂತಾರೆ ಅದನ್ನು. ಸದ್ಯಕ್ಕೆ ಇದು ಕ್ವಾರ್ಟ್ಸ್ ಬ್ಲಾಕು, ಅದನ್ನು ತಗೊಳ್ಳೋಣ. ಕ್ವಾರ್ಟ್ಸ್ ಬ್ಲಾಕ್ ಮಾಡ್ಬೋದು ಇದರಿಂದ, ಚೆನ್ನಾಗಿರುತ್ತೆ. ಇದು ಸೋಲ್ ಸ್ಯಾಂಡ್ ಇರ್ಬೇಕು ಮೇ ಬಿ. ಹಾಂ, ಎರಡೂ ತಗೊಂಡಿರ್ತೀನಿ. ವೆದರ್ನ ಸ್ಪಾನ್ ಮಾಡೋಕ್ಕೆ ಬೇಕಾಗುತ್ತೆ, ಆದರೆ ಅದನ್ನು ತಗೊಬೇಕಂದ್ರೆ ವೆದರ್ ಸ್ಕೆಲಿಟನ್ನ ಹೊಡಿಬೇಕು ನಾನು. ಮೊದಲು ಇದು ನೋಡೋಣ. ಈ ಗಾಸ್ಟ್ ಸೌಂಡ್ ಬಂದಿಲ್ಲ. ಓ, ಪಿಗಿಲಿಂಗ್ಸ್ ಎಲ್ಲ ಇಲ್ಲೇ ಐತೆ ಗಾಸ್ಟು. ಓ ಏಯ್, ಯಪ್ಪ, ನಾನು ಸಾಯೋದಂತೂ ಗ್ಯಾರಂಟಿ. ಊಟ ತಿನ್ನೋ. ಯಪ್ಪ, ಒಂದೇ ಒಂದು ಆಟಲ್ಲಿ ಬಚಾವಾಗಿದ್ದೀನಿ. ಅದೆಲ್ಲಿ ಬಂದು ಸಿಗಾಕಂಡ ನಾನು. ಅವನು ಹೆಂಗೋ ಹೊಡಿತಾ ಇಲ್ಲ. ಯಪ್ಪ ಓಯ್ ಸತ್ತೆ ನಾನು. ಯಪ್ಪ, ಗಾಸ್ಟ್ ಅಲ್ಲಿಂದಾನೇ ಹೊಡಿತೈತೆ. ನನ್ನ ಆರ್ಮರ್ ಎಲ್ಲ ಹೋಯ್ತು. ಬೆಂಕಿಲ್ ಬೇರೆ ಬಿತ್ತು, ಮೋಸ್ಟ್ಲಿ ಹೋಯ್ತು ಅನ್ಸತ್ತೆ ಎಲ್ಲ. ಡೈಮಂಡ್ ಕೊಣೋ, ಡೈಮಂಡ್. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಡೈಮಂಡ್ ಆರ್ಮರೇ ಹಾಕೊಂಡು ಹೋಗಲ್ಲ. ಆರ್ಮರಲ್ಲ, ಟೂಲ್ಸ್ಗಳು ಏನಾನ ಹೋಗಲಿ, ಡೈಮಂಡ್ ಬೇಕು ನನಗೆ. ಡೈಮಂಡ್ ವೆಪನ್ ಏನಂತಾರ ಅದು. ಎಲ್ಲೋ ನನ್ನ ಹತ್ರ ಆರ್ಮರ್ ಇಲ್ಲ ಕಣೋ. ಸತ್ತೆ. ಅದೆಲ್ಲೋಗಿ ಸತ್ತಿದ್ದು ಅಂತಲೇ ಗೊತ್ತಿಲ್ಲ ನನಗೆ. ಶಬಾಷ್. ಅಲ್ಲ, ಅಷ್ಟೊಂದು ಪಿಗಿಲಿನ್ಸ್ ಅವರೇ. ಗೋಲ್ಡನ್ ಹೆಲ್ಮೆಟ್ ಹಾಕೊಂಡ್ರೆ ಸಾಯಿಸಲ್ಲ ಕರೆಕ್ಟು. ಯಪ್ಪ, ಏನೋ ಇದು. ಗೋಲ್ಡ್. ವೆಪನ್ ಶವಲ್ ಬೇಡ. ಐರನ್ ಸ್ವಾಡ್ ಸಾಕು. ಗೋಲ್ಡ್ ತೆಗ್ದಿಡೋ. ಇವಾಗ ಮೇ ಬಿ ಏನು ಮಾಡಲ್ಲ ಅನ್ಕೊಂತೀನಿ. ಯಾವ ಸೈಡು? ಈ ಸೈಡಲ್ವ? ಹಾಂ, ಈ ಸೈಡೆ. ನನ್ನ ಐರನ್ ಪ್ಯಾಂಟು, ಶೂ ಎಲ್ಲ ಅವರೇ ಹಾಕೊಂಡವ್ರೆ. ಗಾಸ್ಟ್. ಶಬಾಷ್. ಗಾಸ್ಟ್ನ ಹೊಡಿತೀನಿ. ಇದು ಸೇರಿ ಎಷ್ಟು ಸಲ ಹೋಗ್ತಾ ಇರೋದು? ನಾನು 4ನೇ ಸಲಿನ 5ನೇ ಸಲಿನ ಹೋಗ್ತಿರೋದು.
ಥೋ ಇಳಿಯಲ್ಲ ಅತ್ತ. ಇದಕ್ಕೇನು ಬಂತು ದೊಡ್ಡರೋಗತ್ತು. ಸೊ ಗೈಸ್ ಫೈನಲಿ ಬಂದಿದ್ದು. ಇಲ್ಲಿರೋರನ್ನ ಸಾಯಿಸಿದ್ದು ಆಯಿತು. ಇವಾಗ ಇವ್ರೇನು ಮಾಡಲ್ಲ. ಹೊಡೆದ್ರೆ ಏನಾನ ಮಾಡ್ಬೋದು ಅಷ್ಟೇ. ಸದ್ಯಕ್ಕೆ ಏನು ಮಾಡ್ತಿಲ್ಲ ಇವಾಗ. ನಾನಿವಾಗ ಬಚಾವು. ಸದ್ಯ ನನ್ನ ಡೈಮಂಡದ್ದು ಏನೂ ಹೋಗಿಲ್ಲ. ಗೋಲ್ಡ್ ಹಾಕ್ಕೊಂಡೆ ಎಲ್ಲ ಇಲ್ಲೇ ಬಿದ್ದಿತ್ತು. ಒಂದು ನೆದರ್ ಹಾಕಿ ತಡೆದಿತ್ತು. ಮೊದಲೇ ಅದಕ್ಕೆ ಹೊಡಿತೀನಿ. ಏನು ಮಾತ್ರ ನೀನು ಮಾತ್ರ ಹೋಗಿ. ತಿರುಗಿ ಯಾರೋ ಹೊಡಿತಾ ಇರೋದಿಲ್ಲ. ಎಲ್ಲವನವನು. ಓಹೋ ನಾನು ಏನಿಲ್ಲ ಹೊಡಿಯೋಕ್ಕೆ. ಅದು ಎಲ್ಲೆಲ್ಲಿಂದ ಹೊಡಿತವ್ರಲ್ಲ. ಸಾಯೋ ಓಯ್. ನನ್ನ ಹತ್ರ ಯಾರೋ ಒಂದೇ ಇರೋದು. ಬಾ ಬಾ ಮಗನೇ ಬಾ. ಒಬ್ರಲ್ಲ ಇಬ್ರಲ್ಲ 3 ಜನ ಅವ್ರು ಇನ್ನೋನು. ಬಾ. ಇವರಂತೂ ಮುಖ್ಯ ಅಲ್ಲ. ಇವಾಗ ತಾನೇ ಅವ್ರನ್ನ ಹೊಡೆದೆ, ಆಲೇ ಇವ್ರು ಬಂದವರು. ನನ್ನ ಹೆಲ್ತ್ ನೋಡು. ಜಾಸ್ತಿ ಆಯಿತು. ಬಾ. ತಿರುಗಿ ಅದು ಎಲ್ಲೆಲ್ಲಿಂದ ಬಂದು ಹೊಡಿತವ್ರೋ ಇವರು. ಇದನ್ನ ಬೋನ್ ಏನಂತಾರೋ ಇದನ್ನು. ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. ಸರಿ ಎಲ್ಲ ಉಂಟಾ ಆಯಿತಾ. ಒಂದು ಕಡೆ ಸುಮ್ಮನೆ ಇರೋಕ್ಕೆ ಬಿಡಲ್ಲ ಇವರು. ಕ್ವಾರ್ಟ್ಸ್ ಬ್ಲಾಕ್ ಸಖತ್ ಕಲೆಕ್ಟ್ ಮಾಡಬೇಕು. ನಾನು ಏನೋ ಪ್ಲ್ಯಾನಲ್ಲಿ ಇದ್ದೀನಿ, ಅದನ್ನು ಮಾಡಬೇಕು. ಬಾ ನೆಕ್ಸ್ಟ್ ಬಾ 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 ಸಾಯಿ. ಅದು ಎಷ್ಟು ಜನ ಅಂತ ಗೊತ್ತಿರೋ. ಯಪ್ಪ ದೇವ, ಸ್ಕೆಲಿಟನ್ಸ್ಗಳದೇ ರಾಜ್ಯ ಇಲ್ಲಿ. ಬೋಲ್ ಹಾಕೋಣದು ಏನದು, ಬೋನ್ ಬ್ಲಾಕ್. ಮೊದಲು ಊಟ ತಿನ್ನಪ್ಪ. ಅವ್ನು ನೋಡಿ ಹಿಂದೆಗಡೆ ಪೂರ್ತಿ ಯಾರು ಮಾರಾಕೊಂಬತ್ತವನು. ನಾನು ಇವಾಗ ಸಖತ್ ದೂರ ಬಂದಿದ್ದೀನಿ. ಇದೇನಿದು, ಇದೇನು ಬ್ಲ್ಯಾಕ್ ಸ್ಟೋನಾ? ಬ್ಲ್ಯಾಕ್ ಸ್ಟೋನ್ ಇದು ಯೂಸ್ಗಾಯಿತು. ಅದೇನೋ ಯಾವುದೋ ಕೇಳಿದ್ದೆ, ಯಾವುದದು ಬ್ಲಾಕು. ಅದು ಸಖತ್ ಇಂಪಾರ್ಟೆಂಟು ನೆದರೈಟ್ ಆರ್ಮರ್ಗೆ. ಈ ವಿಡಿಯೋದಲ್ಲಿ ಒಂದೇ ಒಂದು ಏಮ್ ಇಡ್ತೀನಿ,
10 ಲೈಕು, ಬರೀ 10 ಲೈಕು. ಬಂದು ನೋಡ್ತೀರಾ, ಆದರೆ ಲೈಕ್ ಮಾಡಲ್ಲ. ಅದಕ್ಕೆ 10 ಲೈಕು ಅಷ್ಟು ಮಾಡಿ ಸಾಕು. ನಾನೇನು ಅಷ್ಟೊಂದು ದೊಡ್ಡ ಯೂಟ್ಯೂಬರ್ ಅಲ್ಲ. 10 ಲೈಕ್ ಕೊಡಿ ಸಾಕು. 10 ಲೈಕ್ ಬಂದರೆ ನೆಕ್ಸ್ಟ್ ವೀಡಿಯೋ ತುಂಬ ಬೇಗ ತರ್ತೀನಿ. ಬ್ಲ್ಯಾಕ್ ಸ್ಟೋನ್ ಕರೆಕ್ಟಾಗಿ ಒಂದು ಸ್ಟ್ಯಾಕ್ ಆಗಬೇಕು. ಒಂದು ಸ್ಟ್ಯಾಕ್ ಏನು ಇನ್ನೂ ಜಾಸ್ತಿನೇ ಆಗೋದು. ಕ್ವಾರ್ಟ್ಸ್ ಬ್ಲಾಕ್, ಒಪ್ಪ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಿದ್ರೆ ಮ್ಯಾಗ್ಮಾ ಬ್ಲಾಕ್, ಇದು ಕ್ವಾರ್ಟ್ಸ್ ಬ್ಲಾಕ್ ಬೇಕು. ಇಲ್ಲಿವರೆಗೂ ಯಾರ್ಯಾರು ನೋಡ್ತಾ ಇದ್ದೀರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಗೋಲ್ಡನ್ನ ಚೆನ್ನಾಗಿ ಇಲ್ಲಿಂದನೇ ಗೋಲ್ಡ್ ತಗೊಂಡೋಗ್ತೀನಿ. ಆ ಪಿಗಿಲಿನ್ಸ್ ಹತ್ರನೇ ಚೆನ್ನಾಗಿ ಟ್ರೇಡ್ ಮಾಡ್ತೀನಿ ನಾನು. ಈ ಪಿಗಿಲಿನ್ಸ್ ಹತ್ರ ಅದಾದಮೇಲೆ ಗೋಲ್ಡ್ ಅಲ್ಲೊಂಚೂರು ಐತೆ, ಕಾಣಿಸ್ತೈತೆ ನನಗೆ ಇಲ್ಲಿಂದನೇ. ಮ್ಯಾಗ್ಮಾ ಬ್ಲಾಕ್ ಅದೆಷ್ಟು ಬೇಗ ಹೊಡೆದೋಗ್ತದೆ. ಈ ಸಮಾಧಾನ. ಇದು ಎಷ್ಟು ಹೊಡೆದ್ರೂ ಹೊಡೆದೇ ಹೋಗ್ತಿಲ್ಲ. ಹೊಡೆದೋಗ್ತೈತೆ ಬಟ್ ಮುಗಿತಾ ಇಲ್ಲ. ಇದು ಬಿಟ್ಟರೆ ಇದು ಟ್ರೀ, ಇದು ಯಾವ ಟ್ರೀ ಅಂತಾರೆ ಇದನ್ನು? ಕ್ರಿಮ್ಸನ್ ಸ್ಟೆಮ್. ಗ್ಲೋ ಸ್ಟೋನ್ ಬೇಕು. ಗ್ಲೋ ಸ್ಟೋನೇ ಅಲ್ವಾ? ಅಲ್ಲ, ಶ್ರೂಮ್ ಲೈಟ್. ಸದ್ಯ ಆ ಫಾಟಲ್ಲಿ ಬಚಾವಾಗಿದ್ದೀನಿ. ಯಪ್ಪ ದೇವ, ಹೋಗಿತ್ತು ನನ್ನ ಪ್ರಾಣ. ಇವಾಗ ಮೇಲ್ಗಡೆ ಹೋಗ್ಬೇಕು. ಹೆಂಗೆ ಹೋಗ್ಲು? ಪಿಗಿಲಿನ ಇಲ್ಲೇ ಅವ್ರೆ. ಈ ಎಮ್ಮೆನೂ ಇಲ್ಲೇ ಐತೆ. ಇದು ಮಾತ್ರ ನಂಗೆ ಗುದ್ದಕ್ಕೆ ಬರ್ತಾನೆ ಐತೆ ಅವಾಗಿಂದ. ಗುದ್ದಿದ ಇನ್ನೊಂದ್ಸಲಿ ಅಲ್ಲೊಂದೈತೆ. ಇವಾಗ ಸದ್ಯಕ್ಕೆ ಮೇಲಕ್ಕೆ ಹೋಗ್ಬೇಕು. ಅಲ್ಲೈತೆ, ಅದನ್ನು ಏನಂತಾರೆ, ಅದನ್ನು ಗ್ಲೋ ಸ್ಟೋನ್. ಕರೆಕ್ಟ್. ಚಿಕ್ಕ ಪಾಪು ಹೋಗಿ ಸೈಡಿಗೆ. ನಾನು ಹೋಗೋದು ಎಲ್ಲಿಂದನಲ್ಲ, ನಂಗೆ ಜಾಗನೇ ಸಿಗ್ತಿಲ್ಲ ಅಂತ. ಮೇಲಕ್ಕೆ ಹೋಗ್ಬೇಕು. ಡೈರೆಕ್ಟೇ ಹಾಕೊಂಡು ಹೋಗ್ತೀನಿ. ಏನು ಬಂತು? ಯಪ್ಪ, ಅದೆಷ್ಟೊಂದು ಜನ ಪಿಗಿಲಿನ್ಸ್ ಅವ್ರು ಇಲ್ಲಿ. ಚೆನ್ನಾಗಿ ಟ್ರೇಡ್ ಮಾಡ್ಬೋದು. ಪಿಗಿಲಿನ್ಸ್ ಎಲ್ಲಿ ನೋಡಿದ್ರು ಲಾಭ. ಇವಾಗ ಏನಾನ ಹೆಲ್ಮೆಟ್ ತೆಗೆದುಬಿಟ್ರೆ ಎಲ್ಲರೂ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಒಂದ್ಸರಿ ಟ್ರೈ ಮಾಡಲಾ? ಪೂರ್ತಿ ಸೈನ್. ಗೈಸ್, ಇವ್ರ ಹತ್ರ ಫೈನಲಿ ಎಲ್ಲ ಹೊಡೆದಾಡಿ ನಾನು ಎಲ್ತ್ ಹೋಗಿ
ಎಲ್ಲ ಐಟಮ್ಸು ತಿರ್ಗಾ ವಾಪಸ್ ತಗೊಂಡಿದ್ದಾಯಿತು. ಇದನ್ನು ಹಾಕೊಳ್ಳಪ್ಪ. ಸತ್ಯ ಇವ್ರ ಹತ್ರ ತಮಾಷೆ ಇವಾಗ ಆಡಬಾರ್ದು. ಅವಾಗ ನಾನು ಸರಿಯಾಗಿ ಟೈಮ್ ತಗೊಂಡು ಸರಿಯಾಗಿ ಹೊಡೆದಾಕ್ಬಿಡ್ತೀನಿ. ಅದನ್ನ ಪಿಗಿಲಿನ್ಗಳೇ ಹೊಡೆದಾಡ್ತಾರೆ ಇಲ್ಲಿ. ನನ್ನ ಪೋರ್ಟಲ್ ಇತ್ತಲ್ಲ, ಅಲ್ಲೇ ಒಂದು ಇನ್ನೊಂದು ರಿಯೋನ್ ಪೋರ್ಟಲ್ ಏನೋ ಇತ್ತು. ಅಲ್ಲಿ ಹೋಗೋಣ, ಅಲ್ಲಿ ಏನೇನೈತೆ ಅಂತ ನೋಡ್ಕೊಂಬರೋಣ. ಹುಷಾರಪ್ಪ, ಬಿದ್ಯಾಕಂದ. ಫುಲ್ ಚಾನಲಪ್ಪ, ಡರ್ಟಿ ಇಟ್ಕೊಳಪ್ಪ. ಮೊದಲೇ ಇಷ್ಟೊಂದು ಅವತಾರಗಳಾಗವೆ. ಅದ್ರದ್ದು 176, 74, 76 ಇರಬೇಕು. ಒಟ್ನಲ್ಲಿ ಹೋಗೋಣ. ಈ ಡೈರೆಕ್ಷನಲ್ಲೇ ಇರೋದು. ಓ ಮೈ ಗಾಡ್, ಇಲ್ಲ ಒಂದು ನಿಮಿಷ. ಅಲ್ಲಿಂದ 2 ಬ್ಲಾಕ್ನ ಹಾಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಅಲ್ಲೇ ಗೋಲ್ಡು ಹೋಯ್ತು. ಸದ್ಯಕ್ಕೆ ಇವಾಗ ಇದನ್ನು ಹಂಗೆ ಸೈಡಿಗೆ ಹಾಕೊಂಡು ಕುತ್ಕೊಳ್ಳಪ್ಪ, ಬಿಸ್ಟು ಬೀಳೋದು ಇಲ್ಲ. ಇದನ್ನು ಇಲ್ಲಿಂದ ಮೇಲೆ ಹತ್ತಬೇಕು. ಹಿಂಗೆ ಹತ್ಕೊಂಡು ಹೋಗೋಣ ಅಷ್ಟೇ. ಅಲ್ಲೇ ಐತೆ ಪೋರ್ಟಲ್. ಇವ್ರ ಹತ್ರ ಎನ್ಚಾಂಟೆಡ್ ಎಲ್ಲ ಆರ್ಮರ್ ಇರೋದು. ಇವ್ರು ಅದು ಹೆಂಗೆ ಎನ್ಚಾಂಟ್ಮೆಂಟ್ ಮಾಡ್ಕೊತಾರೋ ಗೊತ್ತಿಲ್ಲ. 176 ಈ ಸೈಡ್ ಐತೆ. ಇಲ್ಲೇ ಐತಲ್ಲ. ಸದ್ಯ ಕೋಆರ್ಡಿನೇಟ್ಸ್ ನೆನ್ಪಿಡ್ಕೊಂಡಿದ್ದೆ. ಇಲ್ಲೇನೈತೆ ನಾನು, ಒಂದು ಗಂಟೆ ಐತೆ, ಫೈರ್ ಚಾರ್ಜ್ ಐತೆ, ಒಬ್ಸಿಡಿಯನ್ ಐತೆ, ಅನ್ಬ್ರೇಕಿಂಗು ಎಫಿಷಿಯನ್ಸಿ 4 ಐತೆ, ಗೋಲ್ಡನ್. ನನಗೆ ನಮ್ಮ ಪೋರ್ಟಲ್ ಕೂಡ ಸಿಕ್ತು. ಒಂದು ಸ್ವಲ್ಪ ಸೋಲ್ ಸೈನ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಸಾಕಿಷ್ಟು. ಸೊ ಇವತ್ತಿನ ಜರ್ನಿ ಇಲ್ಲಿಗೆ ಮುಗೀತು. ಅದೆಷ್ಟು ಸಲ ಸತ್ತಿದ್ದೀನೋ, ಒಂದು 6-7 ಸಲ ಸತ್ತಿದ್ದೀನಿ ಇಲ್ಲಿಗೆ ಬಂದಾಗ. ಇದೆಲ್ಲಿ ಟೆಲಿಪೋರ್ಟ್ ಆದ್ನೋ? ಓಯ್ ಶಬಾಷ್, ಹೊಡೆದಾಡ್ರಿ. ನಾನು ಪೋರ್ಟಲ್ ಒಳಗಡೆ ಇದ್ರೂ ಇಲ್ಲಿಗೆ ಬಂದವನು. ಯಪ್ಪ, ಅದೆಷ್ಟು ದೂರ ಬಂದಿದ್ದೀನೋ. ಲೈಬ್ರೇರಿಯನ್ ಸಾಯಿಸ್ಬಿಟ್ಟವನ್ನ. ಗುಡ್ ಜಾಬ್. ಯಪ್ಪ, ನಾನು ಸಾಯೋದು ಗ್ಯಾರಂಟಿ. ಒಂದೇ ಒಂದು ಆಟ ಬಾಕಿ ಐತೆ, ಸತ್ತರೆ ಮುಗೀತು ಕತೆ. ಇವನ್ನ ಹೆಂಗಾನ ಮಾಡಿ ಸಾಯಿಸ್ಬೇಕಲ್ಲ. ಒಂದು ನಿಮಿಷ. ಹುಯ್, ಆಫ್ ಆಟು. ಕುತ್ಕೊಳ್ಳಲ್ಲ. ಥೋ, ಸದ್ಯ ಸತ್ನಲ್ಲ. ಇವಾಗ ತಿರ್ಗಾ ಮನೆಗೆ ಹೋಗ್ಬೇಕು ಇಲ್ಲಿಂದ. ನಂಗೆ ಕೋಆರ್ಡಿನೇಟ್ಸ್ ಗೊತ್ತು, ಹೊರಟೋಗ್ಬಿಡ್ತೀನಿ. ನಾನು ಅಲ್ಲಿಂದ
ತೋಡ್ಕೊಂಡು ಕೋಆರ್ಡಿನೇಟ್. ನನ್ನ ಹತ್ರ ಊಟ ಐತೆ, ತುಂಬ ಐತೆ, ಎಲ್ತಿಲ್ಲ ಅಷ್ಟೆ. ಮನೇನೂ ಸಿಕ್ಕೈತೆ, ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಬಾಕಿ. ಹಂಗೆ ನಾನು ಬರಬೇಕಾದ್ರೆ ಡೈಮಂಡ್ ಮೈನ್ ಮಾಡಿದೆ, ಗೋಲ್ಡ್ ಮೈನ್ ಮಾಡಿದೆ, ಐರನ್ನೂ ಸಿಕ್ತು. ಐರನ್ ನಾರ್ಮಲಾಗಿ ಸಿಗುತ್ತೆ. ಓಪನ್ ಮಾಡಂಗೆ ಬಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಹೋಗಿ ಮಲ್ಕೊಂಬಿಡೋಣ. ಎನ್ವಿಲ್ ಮಾಡಬೇಕು, ಅದನ್ನೇ ಇವಾಗಲೇ ಮಾಡಿಬಿಟ್ಟು ಈ ನಾಯಿಗೆ ಹೆಸರಿಡೋಣ. ಏನಂತ ಹೆಸರಿಡೋಣ? ಹೆಸರೇನಂತ ಇಡೋಣ? ಮೊದಲು ಐರನ್ನೆಲ್ಲ ಸ್ಮೆಲ್ಟ್ ಮಾಡಿಬಿಡ್ತೀನಿ. ಇಷ್ಟು ಐರನ್ ಸಿಕ್ಕೈತೆ ನನಗೆ, ಗೋಲ್ಡ್ ಸಿಕ್ಕೈತೆ, ಡೈಮಂಡ್ 22 ಸಿಕ್ಕೈತೆ. ಇದ್ರ ಜೊತೆಗೆ ಡೈಮಂಡ್ ಆರ್ಮರೂ ಮಾಡ್ಕೊತೀನಿ ನಾನು. ಫಸ್ಟ್ ಟೈಮ್ ಡೈಮಂಡ್ ಆರ್ಮರ್ ಮಾಡ್ತಾಯಿದ್ದೀನಿ. ಚೆಸ್ಟ್ ಪ್ಲೇಟ್, ಹೆಲ್ಮೆಟ್. ನನಗೆ ಯಾಕೋ ಡೌಟ್ ಅನ್ನಿಸ್ತೈತೆ ಆಗೋದು. ಎಷ್ಟಿದೆ ಟೋಟಲು? 13. ಬೇಕಾಗಿರೋದೆಷ್ಟು? 1 2 3 7 8 9 10 ಉಳಿಬೋದು ಅಂತ ಅನ್ಕೊತೀನಿ. ಆಗೋಯ್ತು. ಡೈಮಂಡ್ ಆರ್ಮರ್ ಕಂಪ್ಲೀಟ್ ಆಯ್ತಾ ಇಲ್ವಾ? ಆಗೈತೆ. ಪ್ಯಾಂಟ್ ಆಗಿಲ್ಲ. ಕ್ರಾಫ್ಟಿಂಗ್ ಟೇಬಲಲ್ಲಿ ಹೋಗಿ ಹುಡ್ಕೋದ್ ಬದಲು ಇಲ್ಲೇ ಹುಡುಕ್ತಾ ಇದ್ದೀನಿ. ಯಾಕೋ ಬರ್ತಾ ಇಲ್ಲ? ಸ್ಟೋರೇಜ್ ಇಲ್ಲ ಅಲ್ವಾ, ಅದಕ್ಕೆ. ಇಲ್ಲಿ ಬೇಡ, ಇಲ್ಲಿ ಯಪ್ಪ, ಇಲ್ಲಂತೂ ತುಂಬೋಗೈತೆ. ಇದು ಆಲ್ಮೋಸ್ಟ್ ಇನ್ನೇನು ತುಂಬೋಗುತ್ತೆ. ಇಲ್ಲಿಡು ಬ್ಲ್ಯಾಕ್ ಸ್ಟೋನ್, ಗೋಲ್ಡದು, ಬೆಲ್ಲು, ಅದು ಮೇಲ್ಗಡೆ ಹಾಕ್ತಾನೆ. ಅಬ್ಸಿಡಿಯನ್ನು, ಸೋಲ್ ಸ್ಯಾಂಡು, ಬ್ಲ್ಯಾಕ್ ಸ್ಟೋನು, ಇದು ರೋಟನ್ ಫ್ಲೆಶ್ ಬೇಕು, ತಿನ್ನಕ್ಕಲ್ಲ. ಇದು ತುಂಬ ಕ್ವಾರ್ಟ್ಸ್ ಬ್ಲಾಕ್ ಕನ್ವರ್ಟ್ ಮಾಡ್ಬೋದು. 1 ಅಲ್ಲ 2 ಅಲ್ಲ 3 ಬೋ ಐತೆ ನನ್ನ ಹತ್ರ ಇವಾಗ. ಚೆಸ್ಟ್ ಪ್ಲೇಟನ್ನು ಕಿತ್ಕೊಂಡಿದ್ದು ಇವಾಗ ಮಾಡಬೇಕಾದ್ರೆ. ಫೈನಲಿ ಡೈಮಂಡ್ ಆರ್ಮರ್ ಕೂಡ ಕಂಪ್ಲೀಟ್. ಒಂದೇ ಒಂದು ವಿಡಿಯೋದಲ್ಲಿ ಡೈಮಂಡ್ ಆರ್ಮರು ನೆದರ್ಗೋಗಿದ್ದು, ಅಲ್ಲಿ ಸತ್ತಿ 8 ಸಲ ತಿರ್ಗಾ ಎದ್ದು ಬಂದಿದ್ದು ಎಲ್ಲ ಆಯಿತು. ಡೈಮಂಡ್ ಆರ್ಮರ್ ಕೂಡ ಕಂಪ್ಲೀಟ್ ಆಯಿತು. ಶಬಾಷ್, ಏನು ಚೆನ್ನಾಗಿ ಕಾಣಿಸ್ತೈತು. ಕ್ಯಾರೆಕ್ಟರ್ ಚೇಂಜ್ ಮಾಡ್ಬೇಕು, ಇದನ್ನು ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಹಿಂಗಾಯ ಔಟ್ರೋ ಕೊಡೋದು. ಇಷ್ಟು ಬೇಗ ಆಗೋಯ್ತಾ ಸ್ಮೆಲ್ಟು? ಕರೆಕ್ಟು ಎನ್ವಿಲ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ? ಎನ್ವಿಲ್ ಒಂದು ಸ್ಟ್ಯಾಕ್ ಐತೆ ನನ್ನ ಹತ್ರ ಐರನ್. ಎನ್ವಿಲ್ ಬದಲು ಅದಕ್ಕಿಂತ ಮೊದಲು ಇದು ಮಾಡಬೇಕು, ಅದರದ್ದು ಬ್ಲಾಕ್ ಮಾಡಬೇಕು. ಐರನ್ ಬ್ಲಾಕ್ 3, 1 2 3. ಅದಾದಮೇಲೆ ಎನ್ವಿಲ್ ಮಾಡಬೇಕು. ಎನ್ವಿಲ್ ಡನ್. ಇಲ್ಲಿ ಮಡಗ್ಬಿಡೋಣ. ಇನ್ನೂ ಎಷ್ಟೈತೆ? 57 ಐತೆ. ಕಮ್ಮಿ ಆಗೋಯ್ತು. ನೇಮ್ ಟ್ಯಾಗ್ ಬೇಕು. ನೇಮ್ ಟ್ಯಾಗ್ 2 ಐತೆ. ಒಂದು ಯೂಸ್ ಮಾಡ್ಕೊಳ್ಳೋಣ.
ಏನಂತ ಇಡೋಣ ಹೆಸರು? ಬರ್ಫಿ ಅಂತ ಇಡ್ತೀನಿ. BURRY ಬರ್ಫಿ ಸ್ಪೆಲ್ಲಿಂಗ್ ಏನು? BURY BURRY RRY ಇರಬೇಕು. ಬರ್ರಿ ಅದು ಬರ್ಫಿ BURFY. ಎರಡಕ್ಕೂ ಆಗೋಯ್ತಾ? ಶಬಾಷ್, ಎರಡಕ್ಕೂ ಬರ್ಫಿ ಅಂತ ಆಗೋಗೈತೆ. ತಿರ್ಗಾ ಚೇಂಜ್ ಮಾಡಿದ್ರಾಯ್ತು. ಇನ್ನು ಎಂಚಾಂಟ್ಮೆಂಟ್ ಎಲ್ಲ ಯಾವಾಗ ಮಾಡೋದೋ ಗೊತ್ತಿಲ್ಲ. ವಿಲೇಜರ್ಗಳನ್ನೆಲ್ಲ ಟ್ರೇಡ್ ಮಾಡಬೇಕು. ನೋಡೇ ಇಲ್ಲ ನಾನು. ಇವಾಗ ಇವ್ರು ಬರ್ತಾರೆ, ದೊಡ್ಡ ಮನುಷ್ಯರು. ಬ್ಲಾಗ್ಗಳೆಲ್ಲ ಬೇಕು. ಒಂದು ನಿಮಿಷ ತಂದೆ. ನಾನು ಇವಾಗ ನನಗೆ ನಾಮಕರಣ ಮಾಡಕ್ಕೆ ಬಂದಿದ್ದೀನಿ. ಎಲ್ಲೋ ಬರ್ಫಿ. ಸೊ ಗೈಸ್, ಇವತ್ತು ಏನೇನು ಅನ್ಕೊಂಡಿದ್ನೋ ಅದೆಲ್ಲ ಕಂಪ್ಲೀಟ್ ಆಗೈತೆ. ಇದನ್ನು ಇವಾಗ ಮುಚ್ಚಿದ್ದೀನಿ. ಬನ್ನಿ ಬಾಸ್, ಬನ್ನಿ ಬಾ ಹೋಗೋಣ. ಬಾ, ಎರಡೇ ಶಾಟ್ ಟಮಾಟ್. ಇನ್ನೇನ ಬಾಕಿ ಐತಾ? ನಿಮ್ಮೆಲ್ಲರಿಗೂ ಒಂದು ಹೇಳ್ತೀನಿ. ಆಫ್ಲೈನಲ್ಲಿದ್ದಾಗ ನಾನು ಮೈನು ಅದು ಇದು ಏನಾನ ಮಾಡ್ತಾಯಿರ್ತೀನಿ. ಇದನ್ನೆಲ್ಲ ಇನ್ನೂ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನೆಲ್ಲ ಮತ್ತು ಮನೆ ಏನಾನ ರೆನೋವೇಟ್ ಮಾಡಬೇಕಂದ್ರೆ ಮಾಡ್ತೀನಿ. ನೋಡಿ ಏನೇನು ಮಾಡಿದ್ದೀನಿ ಅಂತ ಕಾಣಿಸ್ತಾ ಇರ್ಬೋದು. ಅಲ್ಲಿ ಹೊಗೆ ಬರೋ ಥರ ಮಾಡಿದ್ದೀನಿ. ಇನ್ನು ಇದೆಲ್ಲ ಕ್ಲೀನ್ ಆಗೈತೆ. ಇಷ್ಟೆಲ್ಲ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಮರ ಎಲ್ಲ ಕಟ್ ಮಾಡಿ ಸುಟ್ಟು ಇಂಟೆನ್ ಸ್ಟೀಲ್ ತಗೊಂಡು ಹಂಗೆ ಮಾಡ್ತಾಯಿರ್ತೀನಿ ಆಫ್ಲೈನಲ್ಲಿದ್ದಾಗಲೂ. ಆಮೇಲೆ ಅದಕ್ಕೂ ಏನಾನ ಹೇಳ್ತೀರ ನೀವು, ಅದು ಹೆಂಗಾಯಿತು ಇದು ಹೆಂಗಾಯಿತು ಅಂತ. ಅದಕ್ಕೆ ಔಟ್ರೋ ಕೊಡಬೇಕಲ್ವ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಮೈನ್ಕ್ರಾಫ್ಟಿಂದ ನಾನು ಅಪ್ಲೋಡ್ ಮಾಡ್ತಿರೋ ವೀಡಿಯೋಗಳು ತುಂಬ ಕಮ್ಮಿ ಬರ್ತೈತೆ ವ್ಯೂಸು. ಪರವಾಗಿಲ್ಲ, ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಬರುತ್ತೆ ಹಂಗೇನೆ. ಅಲ್ಲಿವರೆಗೂ ಹೋಗೋ ಸೈಡ್. ಅಲ್ಲಿವರೆಗೂ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಎಲ್ಲರಿಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ಕಮೆಂಟು ಮಾಡಿಬಿಡ್ರಿ, ಇನ್ನೂ ಏನೇನು ಮಾಡ್ಬೋದು ಅಂತ. ಆಮೇಲೆ ನಾನು ಮುಂಚೆನೇ ಹೇಳಿದ್ದೆ, ಈ ವಿಡಿಯೋಗೆ ಏಮು ಎಷ್ಟಿಡೋಣ ಮರ್ತೋಯ್ತು. ಅವಾಗಲೇ ಎಷ್ಟು ಹೇಳಿದ್ನು? 10 ಲೈಕ್ ಅಲ್ವಾ ಹೇಳಿದ್ದು? 10 ಲೈಕ್ ಮಾಡಿರಿ ಸಾಕು. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಟಾಟಾ, ಬಾಯ್ ಬಾಯ್.